I'm going to teach English for high school. Respected parents, honorable teachers, and dear well-wishers. Firstly, I would like to welcome to this first parents meeting held in this academic year. Firstly, I warmly welcome each and one of you and sincerely thank you for taking the time to attend to this parents gathering. As this is our first parents meeting held in 2026 academic year. Our children's success is not built by the school alone. It is a result of a strong relationship between teachers and parents and a school management. When we work together with one common goal, our children will undoubtedly achieve excellence in both education and character. Our vision is not only to produce students who score high marks, but also develop children with strong values, discipline, confidence, leadership, and Islamic roots. Today, the main reason why we called for parents meeting is to discuss about the academic activities held by Al Hira Public School. So, the student success is not only depends on complete school, even parents' cooperation is most important in their hard work. Whatever you have to check their homework regularly, and you have to send them schools without making leaves, and you have to be connected with your students' class teacher. If you have any doubts, you can come and ask to management, and your children's success is depends on same as we how we work in the school depends on same. Even you have to work in your homes and tell your students or your children to work well. Next, I would like to call Pampapati sir to continue this. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಂಪಾಪತಿ ಜಾನಕಲ್ ಅಂತೇಳಿ. SSLC ಹಾಗೂ ಉಳಿದ ಎಲ್ಲ ತರಗತಿಗಳಿಗೂ ಕೂಡ ಸಮಾಜ ವಿಜ್ಞಾನ ವಿಷಯವನ್ನು ಹೇಳ್ತೇನೆ. ವಿದ್ಯಾರ್ಥಿಯನ್ನು ಸತ್ಯವಂತನನ್ನಾಗಿ ಮಾಡುವುದು ಶಿಕ್ಷಣದ ಮೂಲ ಉದ್ದೇಶ ಎಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀವಿ. ಇಂದು ನಮ್ಮ ಶಾಲೆಯಲ್ಲಿ 2025-26-27ನೇ ಸಾಲಿನ ಬಾಲಕರ ಮೊದಲ ಸಭೆಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಕುರಿತು ಈಗಾಗಲೇ ನಮ್ಮ ಸಹೋದರಿಯಾಗಿರುವಂತಹ ನಾಗಜ್ಯೋತಿ ಮೇಡಮ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೂ ಕೂಡ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಗಳನ್ನ ಕೂಡ ನಾನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಹಳ ಸಂತೋಷ ಅನ್ಸುತ್ತೆ. ಕಾರಣ ಇಷ್ಟೇ, ಇಲ್ಲೆಲ್ಲ ಮಾತೆಯರು ಬಂದಿರುವಂತದ್ದು. ಯಾಕಂದ್ರೆ ಒಂದು ಕುಟುಂಬ ನಡಿಬೇಕಾದ್ರೂ ಇವತ್ತು ತಾಯಿಯ ಪಾತ್ರ ತುಂಬಾ ಇಂಪಾರ್ಟೆಂಟ್. ಅಂತ ಆ ಪಾತ್ರವನ್ನ ನಾವೆಲ್ಲರೂ ವಹಿಸ್ತಾ ಇರುವುದು ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರುತ್ತೇನೆ. ಶೈಕ್ಷಣಿಕ ವರ್ಷದ ಪ್ರಮುಖ ಗುರಿಗಳಲ್ಲಿ ನಮ್ಮಲ್ಲಿ ಕೆಲವೊಂದನ್ನ ನಾವು ಈ ವರ್ಷ ಹೊಸದಾಗಿ ಅಳವಡಿಸಿಕೊಂಡಿರುವಂತದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮಗುನು ಕೂಡ ಉತ್ತಮ ಕಲಿಯುವ ವ್ಯಕ್ತಿ ಆಗಬೇಕು, ಸಮಾಜಕ್ಕೆ ತನ್ನದೇ ಆಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ವ್ಯಕ್ತಿ ಆಗೋದ್ರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ರೂಪಿಸುವುದು ಇಂದಿನ ಸಮಾಜದಲ್ಲಿ ತುಂಬಾ ಮಹತ್ವದ್ದಾಗಿದೆ. ಇವತ್ತು ಸಮಾಜದಲ್ಲಿ ಸಮಾನತೆಯನ್ನ ಒತ್ತುಕೊಂಡು ಆ ಮಗು ಮುಂದೆ ಬೆಳೆಯುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂತಹ ಧ್ಯೇಯ ವಾಕ್ಯದೊಂದಿಗೆ ನಮ್ಮಲ್ಲಿ ಹಲವಾರು ವಿಷಯಗಳನ್ನ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿಯೂ ಕೂಡ ಮೌಲ್ಯಗಳನ್ನು ರೂಪಿಸುವುದರ ಜೊತೆಗೆ ಶೈಕ್ಷಣಿಕ ಪ್ರಗತಿಗೂ ಕೂಡ ಆದ್ಯತೆಯನ್ನ ನೀಡುವಂತದ್ದಾಗಿದೆ. ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ನಾವು ಈ ವರ್ಷ ಹಮ್ಮಿಕೊಂಡಿರುವಂತಹ ಗುರಿಗಳನ್ನು ಕುರಿತು ನಮ್ಮ ಜೊತೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಈ ವರ್ಷ ನಮಗೆ SSLCಗೆ ಅನುಮತಿಯನ್ನು ಸಿಕ್ಕಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಆ ವಿಷಯವಾಗಿ ನಮ್ಮಲ್ಲಿ ಪ್ರತಿಶತ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನೀಡುವುದು ನಮ್ಮ ಶಾಲೆಯ ಮುಖ್ಯ ಧ್ಯೇಯ ಉದ್ದೇಶವಾಗಿದೆ. 100ಕ್ಕೆ 100ರಷ್ಟು ಪ್ರತಿಯೊಂದು ಮಗುನು ಕೂಡ ಶಾಲೆಯಲ್ಲಿ ಯಶಸ್ವಿಯಾಗಿ ಪಾಸ್ ಆಗಬೇಕು. 90ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸುವುದು ಅದು ನಮ್ಮ ಧ್ಯೇಯವಾಕ್ಯ. ಅದನ್ನ ನಾವು ಪ್ರತಿದಿನನೂ ಕೂಡ ನಮ್ಮೆಲ್ಲ ಶಿಕ್ಷಕರು ನಮಗೆ ಸಹಕಾರವನ್ನು ಕೊಡುವಂತಹ ಮ್ಯಾನೇಜ್ಮೆಂಟ್ ಕೂಡ ನಮಗೆ ತುಂಬಾ ಉತ್ತಮ ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ 100ಕ್ಕೆ 100% ಫಲಿತಾಂಶ ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ಟು ಡಿಫಿಕಲ್ಟ್. ಅದ್ರ ಜೊತೆಗೆ ಈಗ ನಾವು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊಂಡಿದೀವಿ. ಹೌದಾ ಸರ್, ನಮ್ಗೆ ಈ ತರ ಸೌಲಭ್ಯಗಳು ಬೇಕು, ನಮ್ಗೆ ಕೊಡಿ ದಯವಿಟ್ಟು ಅಂತ ಹೇಳಿದೀವಿ. ನೀವೇನೇ ಕಾರ್ಯಕ್ರಮಗಳನ್ನ ಮಾಡಿ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಇದೆ ಅಂತ ಅವ್ರು ನಮ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಅದಕ್ಕೆ ನಾವು ತಮ್ಮಲ್ಲಿ ಕೂಡ ಮನವಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಕೂಡ ನಮ್ಗೆ ತುಂಬಾ ಅವಶ್ಯಕವಾಗಿದೆ. ನಾವೆಲ್ಲರೂ ಕೂಡ ಸಹಕಾರವನ್ನ ನೀಡ್ತೀರಿ ಅಂತ ಭಾವಿಸುತ್ತೇನೆ. ಅದರ ಜೊತೆಗೆ ಇನ್ನು ನಮ್ಮ ಈ ವರ್ಷದ ಶೈಕ್ಷಣಿಕ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಂದ ವಿಶೇಷವಾಗಿರುವಂತಹ ತರಗತಿಗಳನ್ನ ರೂಪಿಸ್ತಾ ಇದ್ದೇವೆ.
ಬೆಳಗಿನ ಹೊತ್ತಾಗಿರ್ಬೋದು, ಹಾಗೆ ಸಂಜೆಯ ಕಾರ್ಯಕ್ರಮಗಳು ಕೂಡ ಅಥವಾ ಸಂಜೆಯ ತರಗತಿಗಳನ್ನ ಹಮ್ಮಿಕೊಳ್ಳಲಾಗಿದೆ. ಕಾಳಜಿ ಇಷ್ಟೇನೆ, ಯಾಕಂದ್ರೆ ಇವತ್ತು ಸೊಸೈಟಿ ಯಾವ ರೀತಿ ಹೋಗ್ತಾ ಇದೆ ಅಂತಂದ್ರೆ, ನೀವು ಲಾಸ್ಟ್ ಇಯರ್ ರಿಸಲ್ಟ್ ಅನ್ನ ನೋಡಿರ್ತೀರಿ. ಈ ವರ್ಷ ಬಂದಿರೋದು 625ಕ್ಕೆ 625 ನಮ್ಮ ಪಕ್ಕದ ಶಾಲೆಯಲ್ಲೇ ಬಂದಿರುವಂತದ್ದು. ಆ ರೀತಿ ಕಾಂಪಿಟೇಷನ್ ಇರುವಂತಹ ಸಂದರ್ಭದಲ್ಲಿ ನಾವು ಇನ್ನೂ ಸುಮ್ಮನೆ ಸೈಲೆಂಟ್ ಆಗಿ ಪಾಸ್ ಆದ್ರೆ ಸಾಕು, ಜಸ್ಟ್ ಪಾಸ್ ಆದ್ರೆ ಅಂದ್ರೆ ಯಾವ್ದು ಉಪಯೋಗ ಇಲ್ಲ ಇವತ್ತಿನ ಕಾಲಕ್ಕೆ. ಅದಕ್ಕೆ ಆ ರೀತಿಯಲ್ಲಿ ವೇಗವಾಗಿ ನಾವು ಪ್ರಗತಿಯನ್ನು ಹೊಂದಬೇಕು ಅಂತಂದ್ರೆ ನಿಮ್ಮ ಸಹಕಾರ ಹಾಗೆ ನಮ್ಮ ಪ್ರಯತ್ನಕ್ಕೆ ಯಾವಾಗ್ಲೂ ನಿರಂತರವಾಗಿರಬೇಕು. ಅದನ್ನೆಲ್ಲ ತಾವೆಲ್ಲ ಕೊಡ್ತೀರಿ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಆಸೆಯನ್ನ ವ್ಯಕ್ತಪಡಿಸುತ್ತೇನೆ. ಹಾಗೆ ತಮ್ಮ ವಿಶೇಷ ತರಗತಿಗಳಿಗೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರುವುದು ಮತ್ತು ಕರೆದುಕೊಂಡು ಹೋಗುವ ಜವಾಬ್ದಾರಿ ನಿಮ್ದು. ಅವರ ಸುರಕ್ಷತೆಯನ್ನ ನಾವು ನಮ್ಮ ಕ್ಯಾಂಪಸ್ ನಲ್ಲಿ ಇರುವವರೆಗೂ ಕೂಡ ಅವರ ಸುರಕ್ಷತೆಗೆ ಯಾವುದೇ ರೀತಿ ಧಕ್ಕೆ ಬಾರದಂತೆ ನಾವು ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು. ಆ ರೀತಿ ಆಗಿರುತ್ತದೆ. ಹಾಗೆ ಮಕ್ಕಳಲ್ಲಿ ಇವತ್ತಿನ ದಿನದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದಾಗಿ ಬರವಣಿಗೆಯಲ್ಲಿ ದೋಷಗಳಾಗ್ತಾ ಇದ್ದಾವೆ. ಬರವಣಿಗೆ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಕ್ಕಂಥದ್ದು. ಆ ಹ್ಯಾಂಡ್ ರೈಟಿಂಗಿಗಾಗಿ ವಿಶೇಷ ತರಗತಿಗಳನ್ನು ಕೂಡ ನಾವು ಈ ವರ್ಷ ಆಯೋಜನೆಯನ್ನ ಮಾಡಿರುವಂತದ್ದು ಕೂಡ ಇದೆ. ಅದೇ ಜೊತೆಗೆ ಇಂಗ್ಲಿಷ್ ತುಂಬಾ ಮುಖ್ಯವಾಗಿರುವಂತದ್ದು, ಆಡಳಿತ ಭಾಷೆಯಾಗಿರುವಂತದ್ದು ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಯಾವುದೇ ಡಿಪಾರ್ಟ್ಮೆಂಟ್ ಗಳಿಗೂ ಕೂಡ ಹೋದ್ರು ಕೂಡ ಅಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ ಆಡಳಿತ ಭಾಷೆ ಆಗಿದೆ ಅನ್ನೋ ರೀತಿಯಲ್ಲಿ ಇದೆ. ಹಾಗಾಗಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಕಲಿಕೆಗೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನ ಈ ಸಾರಿ ನೋಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಮಾತೃಭಾಷೆಗೂ ಕೂಡ ನಾವು ವಿಶೇಷ ಆದ್ಯತೆಯನ್ನ ನಾವು ನೀಡ್ತಾ ಇದೀವಿ. ತಾಯಿ ಭಾಷೆ ಅಂತ ಕೂಡ ನಾವು ಕರಿತೀವಿ. ಅದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ಗೆ ವಿಶೇಷ ಆದ್ಯತೆಗಳನ್ನು ಕೂಡ ನಾವು ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗೆ ಮಕ್ಕಳ ಕಲಿಕಾ ದೃಷ್ಟಿಯಿಂದ ಸರ್ಕಾರದ ಸುತ್ತೋಲೆಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುವುದರ ಜೊತೆಗೆ ನಮ್ಮ ಶಾಲೆಯಲ್ಲಿ ವಿಶೇಷ ಯೋಜನೆಗಳನ್ನು, ವಾರ್ಷಿಕ ಪಠ್ಯ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. 6 ತಿಂಗಳ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. 3 ತಿಂಗಳ ತ್ರೈಮಾಸಿಕ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ಮಾಸಿಕ ಯೋಜನೆಗಳನ್ನು ಕೂಡ ನಾವು ರೂಪಿಸ್ಕೊಂಡಿದ್ದೀವಿ. ಅಂದ್ರೆ ಒಂದು ಮಗು ಯಾವ ರೀತಿ ಶಾಲೆಯಲ್ಲಿ ಪ್ರತಿ ತಿಂಗಳು, ಈ ತಿಂಗಳು ಯಾವ ರೀತಿ ಓದ್ತಾ ಇದ್ದಾನೆ, ನೆಕ್ಸ್ಟ್ ಮಂತ್ ಅಲ್ಲಿ ಯಾವ ರೀತಿ ಪ್ರಗತಿಯನ್ನ ಹೊಂದ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈಗ ಆಲ್ರೆಡಿ ಯೋಜನೆಗಳನ್ನು ರೂಪಿಸಿದೀವಿ. ಅದಕ್ಕೆ ತಮ್ಮ ಸಹಕಾರ ಕೂಡ ತುಂಬಾ ಮುಖ್ಯವಾಗುತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಮಕ್ಕಳಲ್ಲಿ ಹಡೆದಿರುವಂತಹ ವಿಶೇಷ ಪ್ರತಿಭೆಗಳನ್ನ ಹೊರತರುವಂತಹ ಸಂದರ್ಭಗಳಿವೆ. ವಿಶೇಷ ಸಂದರ್ಭಗಳಲ್ಲಿ ಅಂದ್ರೆ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದಾಗಿರ್ಬೋದು, ಕಲೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಮುಂತಾದ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ನಡೆಯುತ್ತವೆ. ಅಂತಹ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಯಶಸ್ವಿಯಾಗಿ ಭಾಗವಹಿಸಿ ಶಾಲೆಗೆ ಮತ್ತು ನಮ್ಮ ಊರಿಗೆ ಕೀರ್ತಿಯನ್ನು ತರುವಂತದ್ದು ಸಲುವಾಗಿ ನಾವು ಆ ಮಕ್ಕಳಿಗೋಸ್ಕರ ವಿಶೇಷ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಆಯೋಜಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ಸಿದ್ಧಪಡಿಸಿರುತ್ತೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಪ್ರತಿಯೊಂದು ಮಗುವಿನ ಕಲಿಕೆಯೇ ನಮ್ಮ ಮುಖ್ಯವಾಗಿರುವಂತಹ ಧ್ಯೇಯ. ಯಾವುದೇ ಒಂದು ಮಗುವನ್ನ ಕಡೆಗಣಿಸುವಂತದ್ದು ಅಲ್ಲ. ಅದು ಯಾವುದೇ ಮಗು ಇರ್ಲಿ, 1ನೇ ಕ್ಲಾಸ್ ಅಲ್ಲಾದ್ರೂ ಇರ್ಲಿ, ನರ್ಸರಿಯಲ್ಲಾದ್ರೂ ಇರ್ಲಿ, 10ನೇ ಕ್ಲಾಸ್ ಅಲ್ಲಾದ್ರೂ ಇರ್ಲಿ, ಪ್ರತಿಯೊಂದು ಮಗುವನ್ನು ಕೂಡ ವಿಶೇಷ ಕಾಳಜಿಯೊಂದಿಗೆ ಕಲಿಸಲಿಕ್ಕೆ ಆಗುತ್ತೆ. ಅದಕ್ಕೆ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಪ್ರತಿದಿನ ಮಗುವನ್ನ ಸರಿಯಾದ ಸಮಯಕ್ಕೆ ಶಾಲೆಗೆ ತಂದು ಬಿಡುವಂತದ್ದು ಆಗಬೇಕಾಗಿದೆ. ಅನಾವಶ್ಯಕವಾಗಿ ಆ ಮಗುವನ್ನ ಶಾಲೆಯಿಂದ ರಜೆ ಮಾಡಿಸುವಂತದ್ದು ಅಥವಾ ಊರುಗಳಿಗೆ ಕರೆದುಕೊಂಡು ಹೋಗುವಂಥದ್ದು, ನಿಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವಂಥದ್ದನ್ನ ಕಡಿಮೆ ಮಾಡಿ, ವಿಶೇಷವಾಗಿ ಮನವಿಯ ನಂತರ 10ನೇ ಕ್ಲಾಸ್ ಪೇರೆಂಟ್ಸ್, 10ನೇ ಕ್ಲಾಸ್ ತರಗತಿಯ ಮಕ್ಕಳ ಪೇರೆಂಟ್ಸ್ ಯಾರಾದ್ರೂ ಬಂದಿದ್ರೆ ಅವರಲ್ಲಿ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ಳೋದಂತೆ, ಈ ವರ್ಷ ನಿಮ್ಮ ಮಕ್ಕಳನ್ನ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮಕ್ಕಾಗ್ಲಿ ನಿಮ್ಮ ಕಾರ್ಯಕ್ರಮಗಳಿಗೆ ಅವರನ್ನ ಕರೆದುಕೊಂಡು ಹೋಗ್ಬೇಡಿ. ಅದು ನಮಗೆ ಸಾಕಷ್ಟು ಸಮಸ್ಯೆ. ಒಂದು ದಿನದ ಆಬ್ಸೆಂಟ್ ನಮಗೆ ಮತ್ತೆ ಒಂದು ವಾರದವರೆಗೂ ಕೂಡ ಸಮಸ್ಯೆಯನ್ನ ಕಾಡುತ್ತೆ. ಅದಕ್ಕಾಗಿ ನಮ್ಮಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಇವತ್ತು ಸ್ಪರ್ಧಾತ್ಮಕ ಮನೋಭಾವನೆ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಮಕ್ಕಳು ಇವತ್ತು ಏನಾಗ್ತಾ ಇದ್ರೆ, ಎಕ್ಸಾಮು ಅಂತಂದ್ರೆ ಭಯ ಪಡ್ತಾ ಇದ್ದಾರೆ. ಹಾಗಾದ್ರೆ ಬೇರೆಯವ್ರ ಹತ್ರ ಹೋಗಿ ಎದುರು ಮಾತಾಡ್ಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನೀನ್ 10ನೇ ಕ್ಲಾಸ್ ಓದಿದ್ಯಾ, 9 ಓದಿದ್ಯಾ, ಇದೇನ್ ಓದು ಅಂತ ಹೇಳಿದ್ರು ಕೂಡ ಹೆದರ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸುವ ಸಲುವಾಗಿ ನಾವು ಹಲವಾರು ಯೋಜನೆಗಳನ್ನ ಕೂಡ ನಾವು ರೂಪಿಸಿಕೊಂಡಿದ್ದೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ, ನಮ್ಮ ಶಾಲೆ ವಿಶೇಷತೆ ಅಂತ ಧಾರ್ಮಿಕ ಹಿನ್ನೆಲೆಯಲ್ಲಿ ಆರಂಭವಾಗಿರುವಂತಹ ಶಾಲೆ ಆಗಿರುವುದರಿಂದ ನಮ್ಮಲ್ಲಿ ವಿಶೇಷವಾಗಿ ಧಾರ್ಮಿಕ ವಿಧಿವಿಧಾನಗಳು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗೆ ಶಿಸ್ತು, ಸಂಯಮ, ಹಾಗೆ ನಡತೆ, ಹಾಗೆ ಗುರು ಹಿರಿಯರಿಗೆ ಯಾವ ರೀತಿ ಗೌರವವನ್ನ ಕೊಡಬೇಕು ಅನ್ನೋದು ಹಲವಾರು ವಿಚಾರಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ವಾರನೂ ಪ್ರತಿ ಸಂದರ್ಭಗಳು ಸಿಕ್ಕ ಹಾಗೆಲ್ಲ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಸ್ವಚ್ಛತೆ ಮನೋಭಾವನೆ ಇರಬೇಕು, ಹಾಗೆ ದೇಶ ಪ್ರೇಮ, ಹಾಗೆ ಸಾಮಾಜಿಕ ಮೌಲ್ಯಗಳನ್ನು ಕೂಡ ರೂಪಿಸುವಂತಹ ಯೋಜನೆಗಳನ್ನು ಕೂಡ
ನಾವು ಈಗಾಗಲೇ ನಮ್ಮ ಆಡಳಿತ ಮಂಡಳಿಯವರ ಜೊತೆ ಸೇರಿ ನಾವು ಹಲವಾರು ಯೋಜನೆಗಳನ್ನು ಈಗ ರೂಪಿಸಿರುವಂತದ್ದಿದೆ. ಅದಕ್ಕೆ ನಮ್ಮಲ್ಲಿ ಕಳಕಳಿಯಾಗಿ ಕೆಲವೊಂದನ್ನ ಮನವಿಗಳನ್ನ ನಾನು ಮಾಡ್ತೀನಿ. ದಯವಿಟ್ಟು ಅಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಬರೀ ನಾವಷ್ಟೇ ಕೊಡೋದಲ್ಲ, ಅದ್ರ ಜೊತೆಗೆ ನಿಮ್ಮ ಸಹಕಾರನೂ ಕೂಡ ನಮ್ಗೆ ಇಂಪಾರ್ಟೆಂಟ್. ಒಂದೇ ಕೈಲಿ ಯಾವತ್ತೂ ಚಪ್ಪಾಳೆಯನ್ನ ತಟ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಕೂಡ ನಮ್ಮ ಜೊತೆ ಅದಕ್ಕೆ ಸಹಕಾರವನ್ನ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ನಾವು ಅವ್ರನ್ನ ಸಂಸ್ಕಾರವಂತರನ್ನಾಗಿ ಮಾಡುವುದು. ಹಾಗೆ ಶಿಕ್ಷಣದಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದಾರಾ ಇಲ್ವಾ, ಬರಿತಾ ಇದ್ದಾರಾ ಇಲ್ವಾ ಅನ್ನೋದು ನೀವು ನಮ್ಗೆ ಅಪ್ಡೇಟ್ ಅನ್ನ ಕೊಡಬೇಕು. ನಾವು ಆಲ್ರೆಡಿ ಕ್ಲಾಸ್ ಟೀಚರ್ ಗಳಿಗೆ ಇಂಟಿಮೇಟ್ ಮಾಡಿದೀವಿ. ಪೇರೆಂಟ್ಸ್ ಜೊತೆ ನೀವು ಯಾವಾಗ್ಲೂ 24x7 ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅದರಲ್ಲಿ ಯಾವ್ದು ರೆಸ್ಟ್ರಿಕ್ಟೆಡ್ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ನೀವು ನಮಗೆ ಅವ್ರು ಏನಾದ್ರು ವರ್ಕ್ ಮಾಡ್ತಾ ಇಲ್ಲ ಅಥವಾ ಏನ್ ವರ್ಕ್ ಕೊಟ್ಟಿದ್ದಾರೆ ಅದೆಲ್ಲವನ್ನ ನಾವು ಗಮನಿಸಿ ನಮಗೆ ಇಂಟಿಮೇಟ್ ಮಾಡಿದ್ರೆ ಸಾಕು. ನಾವು ಕೂಡ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಮ ಮಗ ಯಾಕೆ ವರ್ಕ್ ಮಾಡ್ತಾ ಇಲ್ಲ, ಏನಾಗಿದೆ ಅನ್ನೋದು. ಶಾಲೆಯ ವಾತಾವರಣದ ಜೊತೆಗೆ ಮನೆಯ ವಾತಾವರಣನೂ ಕೂಡ ಇಂಪಾರ್ಟೆಂಟ್ ಕಲಿಕೆ. ಹಾಗಾಗಿ ಮನೆಯಲ್ಲೂ ಕೂಡ ಮಗು ಕಲಿತ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಉತ್ತಮ ಶಿಕ್ಷಣವನ್ನ ನಾವು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪ್ರತಿದಿನನೂ ಕೂಡ ಶಾಲೆಗೆ ನಾವು ತಪ್ಪದೆ ಕಳಿಸುವಂತದ್ದು. ಕಳಿಸ್ಬೇಕಾದಾಗ ಮಕ್ಕಳು ತಲೆಗೆ ಏರ್ ಆಯಿಲ್ ಹಚ್ಚಿದಾರ ಇಲ್ವಾ, ಶೂ ಹಾಕಿದಾರ ಇಲ್ವಾ, ಕರೆಕ್ಟ್ ಆಗಿ ಯೂನಿಫಾರ್ಮ್ ಇದೆಯಾ ಇಲ್ವಾ ಅನ್ನೋದನ್ನ ಸ್ವಲ್ಪ ಗಮನಿಸಿ. ಯಾಕಂದ್ರೆ ಮಕ್ಕಳು ಇವತ್ತು ಹೆಂಗಾಗಿದಾರೆ ಅಂತಂದ್ರೆ ಎಬ್ಬುಲಿ ಆ ಹುಲಿ ಈ ಹುಲಿ ಅನ್ನೋ ರೀತಿಯಲ್ಲಿ ಕಟಿಂಗ್ ಗಳನ್ನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಏನಾಗಿದೆ ಅಂತಾರೆ ಬೇರೆ ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಹಾಗಂತ ಅವ್ರು ಮಾಡ್ಕೋಬೇಡಿ ಅಂತ ನಾವು ಹೇಳಿಕ್ಕೆ ಆಗಲ್ಲ ಇವತ್ತಿನ. ಯಾಕಂದ್ರೆ ಇವತ್ತು ಸೊಸೈಟಿಯಲ್ಲಿ ಹೆಂಗಿದೆ ಅಂದ್ರೆ ಯಾವ ಮಕ್ಕಳನ್ನು ಕೂಡ ಹೊಡಿಲಿಕ್ಕಿಲ್ಲ. ಹೌದಾ, ಪೇರೆಂಟ್ಸ್ ಕೂಡ ಹೊಡೆಯೋ ರೀತಿ ಇಲ್ಲ, ಟೀಚರ್ಸ್ ಕೂಡ ಹೊಡೆಯೋ ರೀತಿ ಇಲ್ಲ. ಆ ರೀತಿ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನೀವು ಆದಷ್ಟು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರಗಳನ್ನ ತಿಳಿಸುವಂತದ್ದಾಗ್ಲಿ. ಹಾಗೆ ಜೊತೆಗೆ ಆರೋಗ್ಯದ ಬಗ್ಗೆ ವಿಶೇಷವಾಗಿರುವಂತ ಕಾಳಜಿ. ಬಹಳಷ್ಟು ಪೇರೆಂಟ್ಸ್ ಗಳಲ್ಲಿ ಒಂದು ರಿಕ್ವೆಸ್ಟ್ ಇನ್ನೊಂದು ಏನಂದ್ರೆ ಜಂಕ್ ಫುಡ್ ಕಳಿಸ್ತಾ ಇದ್ದೀರಿ ಮಕ್ಕಳಿಗೆ. ಬಿಸ್ಕೆಟ್, ಸ್ನಾಕ್ಸ್, ಕುರ್ಕುರೇನು ಏನೇನೋ ಕಳಿಸ್ತಾ ಇದ್ದೀರಿ. ನಾವು ಮಕ್ಕಳೆಲ್ಲ ರೆಸ್ಟ್ ಟೈಮ್ ಅಲ್ಲಿ ನೋಡ್ತೀವಿ, ಕ್ಲಾಸ್ ಅಲ್ಲಿ ತಿಂತಾರೆ, ಇಲ್ಲೆಲ್ಲ ತಿಂತಾರೆ. ದಯವಿಟ್ಟು ಅಂತ ಕಳಿಸ್ಬೇಡಿ. ಹಣ್ಣುಗಳನ್ನ ಕಳಿಸ್ಬೇಕಾದ್ರೆ ಸಾಧ್ಯ ಆದ್ರೆ ಹಣ್ಣುಗಳನ್ನ ಕಳಿಸ್ಕೊಡಿ. ಅದರಿಂದ ಮಕ್ಕಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಅವ್ರ ಅನಾರೋಗ್ಯನೂ ಕೂಡ ಏನ್ ಮಾಡ್ಬೋದು ತಡಿಬಹುದು ಅಂತಕ್ಕಂಥದ್ದು. ಹಾಗೆ ಮಕ್ಕಳು ಏನಾದ್ರೂ ಮೊಬೈಲ್ ಗಳನ್ನ ಜಾಸ್ತಿ ಬಳಸ್ತಾ ಇದ್ರೆ ಸ್ವಲ್ಪ ನೀವು ಬಳಸೋದನ್ನ ಕಡಿಮೆ ಮಾಡಿ. ಫಸ್ಟ್ ನೀವು ಬಳಸೋದನ್ನ ಕಡಿಮೆ ಮಾಡಿ, ಅವ್ರ ಎದುರಿಗೆ ಬಳಸಬೇಡಿ. ಅವ್ರು ಸ್ಕೂಲಿಗೆ ಬರ್ತಾರೆ, ನಮ್ಮಲ್ಲಿ 8 ಅವರ್ ಇರ್ತಾರೆ, 8-9 ಅವರ್ ಟೈಮ್ ನಮ್ಮಲ್ಲಿ ಇರ್ತಾರೆ. ಅವರು ನೀವು ಆ ಟೈಮ್ ಅಲ್ಲಿ ಬೇಕಾದ್ರೆ ಬಳಸ್ಕೊಡಿ. ಅವ್ರಿದ್ದಾಗ ನೀವು ಬಳಸಿದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನೇ ಬಳಸ್ತಾರೆ. ಹಾಗಾದ್ರೆ ಬಳಸೋದು ನಾವು ಅವ್ರಿಗೆ ಬಳಸಬೇಡಿ ಅಂತ ಹೇಳಕ್ ಆಗಲ್ಲ. ಅದನ್ನ ನಾವು ಕಡಿಮೆ ಮಾಡಿದ್ರೆ ಅವ್ರು ಕೂಡ ಕಡಿಮೆ ಮಾಡ್ತಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಪ್ರತಿದಿನ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ನೀನ್ ಏನ್ ಮಾಡ್ತಾ ಇದೀಯಾ ಅನ್ನೋದನ್ನ ಸ್ವಲ್ಪ ಗಮನಿಸಿ. ಹಾಗೆ ಅಲ್ಲಿ ಅವರು ಅರ್ಲಿ ಮಾರ್ನಿಂಗ್ ಅಲ್ಲಿ ಎದ್ದು ಓದ್ಲಿಕ್ಕೆ ನೀವು ಪ್ರೇರೇಪಿಸಿ. ಹೆಂಗೋ ತಾಯಂದಿರಿದ್ದೀರಿ, ತಾಯಂದಿರೆಲ್ಲರೂ ಕೂಡ ಬೆಳಿಗ್ಗೆ 5 ಗಂಟೆಗೆ 4:15 ಗಂಟೆಗೆ ಅಂತೂ ಹೇಳ್ತೀರಿ. ಹೌದಾ, ನೀವ್ ಎದ್ದಾಗ ನಿಮ್ ಜೊತೆ ನಿಮ್ ಮಕ್ಕಳನ್ನು ಕೂಡ ಎಬ್ಸಿ ಓದಿಸ್ರಿ. ಆ ಸಮಯದಲ್ಲಿ ಓದಿರುವಂತದ್ದು ಮಗುವಿನ ಪ್ರಗತಿಗೆ ಬಹಳಷ್ಟು ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ಆ ಮಗುವಿನ ಆ ಸಮಯವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ನಾವು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನ್ ಓದಿರ್ತಾರೆ ಅದು ಶಾಶ್ವತವಾಗಿ ಅವನ ಮೆದುಳಲ್ಲಿ ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಏನಾದ್ರೂ ಎದ್ದು ಕೆಲಸ ಮಾಡ್ಬೇಕು ಅಂತಂದ್ರೆ ಬೇಗ ಎದ್ದು ಕೆಲಸ ಮಾಡಿ ಅಂತ ನಮ್ಮ ಹಿರಿಯರು ಬೈತಾ ಇದ್ರು. ಹೌದಾ, ಸೂರ್ಯ ಉದಯಕ್ಕಿಂತ ಮುಂಚೆನೆ ಎದ್ದು ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಆದಷ್ಟು ಆ ರೀತಿ ತಾವೆಲ್ಲವನ್ನ ಪಾಲಿಸ್ತೀರಿ ಅನ್ನೋ ಮನೋಭಾವನೆಗೆ ಉಳಿದಿರುವಂತಹ ವಿಚಾರಗಳನ್ನ ನಮ್ಮ ಶಾಲೆಯ ಸಂಸ್ಥಾಪಕರು ವಿವರಿಸ್ತಾರೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಕಳಕಳಿಗೆ ಮನವಿ, 10ನೇ ಕ್ಲಾಸ್ ಮಕ್ಕಳನ್ನ ದಯವಿಟ್ಟು ಶಾಲೆಯನ್ನ ಬಿಡಿಸಬೇಡಿ. ನಾನು ತಮ್ಮೆಲ್ಲರ ಜೊತೆ ಮಾತಾಡಿದ್ದೀನಿ, ನನ್ನ ನಂಬರ್ ಕೂಡ ಸೇವ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಕಾಲ್ ಮಾಡಿ. ಯಾಕಂದ್ರೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಾನು ಕಾಲ್ ಮಾಡ್ತೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಕನ್ನಡದಲ್ಲಿ, ನನಗೆ ಹಿಂದಿ ಜಾಸ್ತಿ ಬರಂಗಿಲ್ಲ, ಈಗೀಗ ಅರ್ಥ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಕಲ್ತು ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಸ್ವಲ್ಪ ಏನಾದ್ರು ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಆದ್ರೆ ಒಂದ್ ರಿಕ್ವೆಸ್ಟ್, 10ನೇ ಕ್ಲಾಸ್ ಮಕ್ಕಳು ಕಂಪಲ್ಸರಿ ನೀವು ಓದಿಸ್ಲೇಬೇಕು. ನಾವ್ ಏನ್ ವರ್ಕ್ ಕೊಡ್ತೀವಿ ಅದನ್ನ ಕಂಪಲ್ಸರಿ ಮಾಡಿಸ್ಲೇಬೇಕು. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರು ಅದು ಅವ್ರಿಗಷ್ಟೇ ಪ್ರಾಬ್ಲಮ್ ಅಲ್ಲ, ನಮಗೂ ಪ್ರಾಬ್ಲಮ್, ನಮ್ಮ ಸಂಸ್ಥೆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇವತ್ತು ತುಂಬಾ ಕಷ್ಟಗಳಿದಾವೆ, ಒಂದು ಶಾಲೆ ಬೆಳಿಬೇಕಾದ್ರೂ ಕೂಡ ತುಂಬಾ ಕಷ್ಟಗಳಿದಾವೆ. ಅವೆಲ್ಲವನ್ನ ಪಾಲಿಸಬೇಕು ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗಿದೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.